ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ, ಕಮೆಂಟ್ ಮಾಡಿ. ಓಕೆ, ನಾನು ಇವಾಗ ಬಂದಿರೋದು, ನಾನಿವಾಗ ಜಸ್ಟ್ ಶಾಪಿಂದ ಬಂದೆ. ಒಂದು 2-3 ವಿಡಿಯೋಸ್ ಎಡಿಟಿಂಗ್ ಮಾಡಿಟ್ಟಿದ್ದೀನಿ. ಅಂದರೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು, ದೇವ್ರ ಕಾರ್ಯ ಇತ್ತು. ಅದರದ್ದೆಲ್ಲ ಜಾಸ್ತಿ ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ ನನಗೆ. ಸ್ವಲ್ಪ ವಿಡಿಯೋಸ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ಎಡಿಟ್ ಮಾಡಿಟ್ಟಿದ್ದೀನಿ. ಅದನ್ನೆಲ್ಲ ಇವಾಗ ಆ್ಯಡ್ ಮಾಡ್ತೀನಿ. ನಿಮಗೆ ಗೊತ್ತಲ್ಲ, ಇವಾಗ ಅಪ್ಪನ ಮನೆಯಲ್ಲಾದರೆ ಅಷ್ಟು ಇದಿರಲ್ಲ, ನಾವು ಫ್ರೀಯಾಗಿರ್ತೀವಿ, ಎಲ್ಲರ ಹತ್ರ ಜಾಲಿಯಾಗಿ ಎಲ್ಲರ ಹತ್ರ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಬಟ್ ಹಸ್ಬೆಂಡ್ ಮನೇಲಿ ಆ ಥರ ಇರೋಲ್ಲ. ಎನಿ ಟೈಮ್ ಕ್ಯಾಮ್ರಾನ ಹಿಡ್ಕೊಂಡಿರೋಕ್ಕೆ ಆಗಲ್ಲ. ಇನ್ನೂ ಸ್ವಲ್ಪ ಹೋಗಬೇಕು ಅನಿಸುತ್ತೆ, ಇನ್ನು ಸ್ವಲ್ಪ ದಿನ ಹೋಗಿ ನನಗಿನ್ನು ವೀಡಿಯೋಸ್ ಮಾಡಿ ಪ್ರಾಕ್ಟೀಸ್ ಆಗಬೇಕು. ಎಲ್ಲರ ಜೊತೆಗೆ ಒಂದು ಫ್ರೀಯಾಗಿರೋ ಮೈಂಡ್ಸೆಟ್ ಬರಬೇಕು. ಅಲ್ಲಿವರೆಗೂ ಸ್ವಲ್ಪ ಕಷ್ಟನೇ. ಮತ್ತು ಹಸ್ಬೆಂಡ್ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಇದಿರುತ್ತಲ್ಲ, ನಮ್ಮದೇ ಆದ ಒಂದು ಜವಾಬ್ದಾರಿ ಇರುತ್ತೆ ನಮಗೆ. ಏನಕ್ಕಂದರೆ ಈ ಕೆಲಸ ನಾನೇ ಮಾಡಬೇಕು, ನನ್ನ ಜವಾಬ್ದಾರಿ ನಾನೇ ನಿಭಾಯಿಸಬೇಕು ಅನ್ನೋದೆಲ್ಲ ಇರುತ್ತೆ. ಹಾಗಿದ್ದಾಗ ನಾವು ಮೊಬೈಲ್ ಹಿಡ್ಕೊಂಡು ಕೂರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಇನ್ನೇನೋ ಸ್ವಲ್ಪ ದಿನ ಹೋಗ್ತಾ ಮಾಡ್ಬೋದೇನೋ. ಬಟ್ ಇವಾಗ ಸದ್ಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ನನಗೆ ಅಲ್ಲಿ ಹೆಲ್ಪ್ ಮಾಡೋಕ್ಕಾಗಲಿ ಅಥವಾ ಇವಾಗ ಕ್ಯಾಮರಾ ಹಿಡ್ಕೊಂಡು ಮಾಡೋಕ್ಕಾಗಲಿ ಆ ಥರ ಯಾರೂ ಇಲ್ಲ. ಸೆಲ್ಫಿ ಸ್ಟಿಕ್ ಅದನ್ನು ಅವತ್ತು ನಾನು ಮಿಸ್ ಮಾಡಿ ಹೋಗಿದ್ದೆ, ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬಟ್ ನಮ್ಮ ಮನೇಲಿ ಕತೆ ಓದಿಸುವಾಗ ಕ್ಯಾಮ್ರಾ ಸ್ಟ್ಯಾಂಡ್ ಇಟ್ಟಿದ್ದೆ ನಾನು. ಅಂದರೆ ಅಮ್ಮದಾದ ದಿಯನ್ ಜೊತೆ ಕೂತಿದ್ರು. ನಂದು ಸ್ವಲ್ಪ ಪರ್ಸ್ನಲ್ ರೀಸನಿಂದ ನಾನು ಸ್ವಲ್ಪ ಹೊರಗಡೆ ಇದ್ದೆ, ನನಗೆ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಕ್ಯಾಮ್ರಾ ಅವ್ರಿಗೆ ಇಟ್ಟಿದ್ದೆ. ಅವ್ರದ್ದೇ ಅವತ್ತು ಪೂಜೆ ಎಲ್ಲ ಅವ್ರದ್ದೇ ಇತ್ತಲ್ಲ, ದಿಯಾಗ ಒಂದು ರೆಡಿ ಮಾಡಿ ಬಿಟ್ಟಿದ್ದೆ ನಾನು. ಆ ವಿಡಿಯೋನ ಇದ್ರಲ್ಲಿ ಹಾಕ್ತೀನಿ. ಅದ್ರ ಜೊತೆಲೇ ನಮ್ಮ ಮನೇಲಿ ಅಂದರೆ ಹಳೆ ಮನೆ, ನನ್ನ ಹಸ್ಬೆಂಡ್ ಇವಾಗಿರೋ ಮನೆ ಅಲ್ಲ, ಅವ್ರದ್ದೇ ಹಳೆ ಮನೆ ಇದೆ, ಸ್ವಲ್ಪ ಡೌನಲ್ಲಿದೆ. ಅಲ್ಲಿ ಅಂದರೆ ಮನೆಯೆಲ್ಲ ಹೋಗಿದೆ. ಅದು ಇವಾಗ ಅವ್ರದ್ದು ಚಿಕ್ಕಪ್ಪನ ಕಡೆಯವರಿದ್ದಾರೆ, ಚಿಕ್ಕಪ್ಪಲ್ಲ ಇದ್ದಾರೆ. ಅವ್ರು ಇವಾಗ ಅವ್ರದ್ದು ಮನೆ ಆಗಿದೆ, ಕಂಪ್ಲೀಟ್ ಆಗಿದೆ. ನಮ್ಮ ಮನೆ ಆ ಕಡೆನೇ ಅವ್ರ ಮನೆಯೂ ಕಂಪ್ಲೀಟ್ ಆಗಿದೆ. ಬಟ್ ಇನ್ನೂ ಓಪನಿಂಗ್ ಮಾಡಿಲ್ಲ ಅವರು ಇವಾಗ ಸದ್ಯಕ್ಕೆ ಅಲ್ಲೇ ಇದ್ದಾರೆ, ಹಳೆ ಮನೆಯಲ್ಲೇ ಇದ್ದಾರೆ. ಹಳೆ ಮನೆ ತೆಗ್ದಿಲ್ಲ, ಮುರಿದಿಲ್ಲ ನಾವು, ಅದು ಹಾಗೆ ಇದೆ. ಅದಕ್ಕೋಸ್ಕರ ಅದನ್ನು ಅಲ್ಲೇ ಮಾಡಿದರೆ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ದೇವ್ರ ಕಾರ್ಯ ಈ ವರ್ಷ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿದ್ರು. ಆಮೇಲೆ ಮನೆ ಮುದ್ಮೇನೆಲ್ಲ ಮತ್ತೆ ಅಲ್ಲಿ ಮಾಡೋಕ್ಕಾಗಲ್ಲ ಅಲ್ಲ, ನೆಕ್ಸ್ಟ್ ಇಯರ್ ಆಗಲ್ಲ ಅನಿಸುತ್ತೆ. ಈ ವರ್ಷವೇ ಅಲ್ಲಿ ಲಾಸ್ಟಾಗಿರ್ಬೋದು. ಅಲ್ಲಿ ಮಾಡಿದ್ವಿ. ಅಲ್ಲಿ ಜಾಸ್ತಿ ವಿಡಿಯೋಸ್ ತೊಗೊಳಕ್ಕೆ ಆಗಲಿಲ್ಲ, ಮೊಬೈಲ್ ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಅಂದರೆ ತುಂಬ ಜನಕ್ಕೆ ಹೇಳಿದ್ವಲ್ಲ, ಹೇಳಿರೋದ್ರಿಂದ ತುಂಬ ಜನ ಬಂದಿದ್ದರು. ಒಂದು 100-150 ಹತ್ತತ್ರ ಜನ ಬಂದಿದ್ದರು. ಎಲ್ಲ ಮನೆ ಕೆಲಸ ನಿಭಾಯಿಸಿ ಬೆಳಗ್ಗೆ ಅಡುಗೆಯಿಂದ ಹಿಡಿದು ಸಂಜೆ ಎಲ್ಲ ಪಾತ್ರೆ ಕ್ಲೀನಿಂಗಿವರೆಗೂ ನಮ್ಮದೇ ಅದೊಂದು ಜವಾಬ್ದಾರಿ ಇರುತ್ತೆ. ಎಲ್ಲ ಅಂದರೆ ಹೆಣ್ಮಕ್ಳು ಯಾರೂ ಇಲ್ಲ. ನಂದು ಅತ್ತಿಗೆ ಬಂದಿದ್ದರು, ಮನೆಯವರ ಅಕ್ಕ ಬಂದಿದ್ದರು. ಅವರು ಹಾಗೆ ಫುಲ್ ಸಪೋರ್ಟ್. ಅವರು ಇವಾಗ ಒಂದು ಕೆಲಸ ಮಾಡೋದಾಗಲಿ ಏನೇ ಆಗಲಿ ನಾನು ಬೇರೆ ಅಥವಾ ಅವ್ರು ಬೇರೆ, ಅವ್ರನ್ನೇ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ನಾ ಏನಾದರೂ ಕೆಲಸ ಇದ್ರೂ ಅವ್ರು ಮಾಡ್ತಾರೆ, ಮುಂದೋಗಿ ಮಾಡ್ತಾರೆ. ನಾವು ಬೆಳಿಗ್ಗೆನೇ ರೆಡಿ ಆಗಿಬಿಟ್ಟು ನಾನು ಅತ್ತಿಗೆ ಫಸ್ಟ್ ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮ ಅತ್ತೆ ಹತ್ರ, ನೀವು ಮಕ್ಕಳನ್ನ ನೋಡ್ಕೊಳ್ಳಿ, ಮತ್ತು ಕೆಳಗಡೆ ಮನೆ ಹತ್ರ ಬರೋದು ಬೇಡ, ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅತ್ತಿಗೆ ಸ್ನಾನ ಎಲ್ಲ ಮಾಡಿಕೊಂಡು, ಅತ್ತಿಗೆ ಅಂದರೆ ಒಂದು 2 ಡೇಸ್ ಮೊದಲೇ ಬಂದಿದ್ದರು. ಅಂದರೆ ನಮ್ಮನೆ ಕತೆ 23 ಆಗಿತ್ತು ಸತ್ಯನಾರಾಯಣ ಪೂಜೆ, 24ಗೆ ಇದು ದೇವ್ರ ಕಾರ್ಯ ಆಗಿತ್ತು. 23ಗೆ ಸತ್ಯನಾರಾಯಣ ಪೂಜೆಗೆ ಅವ್ರು ಬೆಳಿಗ್ಗೆನೇ ಬಂದುಬಿಟ್ಟಿದ್ರು. ಅವತ್ತು ಎಲ್ಲ ಕೆಲಸ ಆಗಿತ್ತು, ಅವ್ರು ಬರೋವರೆಗೂ ಸ್ವಲ್ಪ ಲೇಟ್ ಆಗಿತ್ತು. ಅಂದರೆ ಹೊಳೆ ಎಲ್ಲ ದಾಟಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರಬೇಕು. ಹೊಳೆಯಲ್ಲಿ ದೋಣಿ ಸಿಗಬೇಕು ಈ ಕಡೆ ಬರೋಕ್ಕೆ. ಅವ್ರ ಮನೆ ಬಂದುಬಿಟ್ಟು ಗೇರ್ಸೊಪ್ಪ, ಅಲ್ಲಿಂದ ಇಲ್ಲಿಗೆ ಬರಬೇಕು, ಸ್ವಲ್ಪ ದೂರ ಆಯಿತಲ್ಲ, ಅದಕ್ಕೆ ಲೇಟ್ ಆಗಿತ್ತು ಸ್ವಲ್ಪ ಬರೋಕ್ಕೆ. ಊಟದ ಟೈಮ್ ಹತ್ರ ಪೂಜೆನ ಮುಗ್ದಿರಲಿಲ್ಲ, ಅವಾಗ ಬಂದಿದ್ದರು. ನೆಕ್ಸ್ಟ್ ಅವತ್ತಿಂದ ಓಕೆ ಎಲ್ಲ ಸ್ವಲ್ಪ ಜನ ಬಂದರು. ಸ್ವಲ್ಪ ಜನ ಕೇಳಿದ್ವಿ ನಾವು ಸತ್ಯನಾರಾಯಣ ಪೂಜೆಗೆ, ಜಾಸ್ತಿ ಹೇಳಿರಲಿಲ್ಲ. ಅಂದರೆ ನನ್ನ ಫ್ರೆಂಡನ್ನ ತಮ್ಮನ ಮದುವೆ ಇತ್ತು ಅವತ್ತೇ, ಜನನೂ ಜಾಸ್ತಿ ಬಂದಿರಲಿಲ್ಲ. ನಾನು ಮದುವೆಗೆ ಹೋಗಬೇಕಿತ್ತು, ಅವ್ರ ಗಂಡ ನನ್ನ ಫ್ರೆಂಡ್ ಮತ್ತು ಫ್ರೆಂಡ್ ವೈಫ್ ಬಂದುಬಿಟ್ಟು ಇಲ್ಲಿ ಶಾಪ್ ಹತ್ರ ಬಂದು ಹೇಳೋಗಿದ್ರು. ಬಟ್ ನಾನು ಹೋಗೋಕ್ಕಾಗಲಿಲ್ಲ ಅವತ್ತು. ಅಂದರೆ ನಮ್ಮದೇ ಜವಾಬ್ದಾರಿ ಇದ್ದಾಗ ನಾವು ಬಿಟ್ಟು ಹೋಗ್ತೀನಿ. ಮತ್ತು ಪೂಜೆಗೆ ಆಲ್ರೆಡಿ ಭಟ್ರು ಬರೋಕ್ಕೂ ಲೇಟ್ ಆಗಿತ್ತು. ಅವ್ರು ಬಂದಿರೋದೇ 12:30-1 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ಅದೇ ಮೊದಲೇ ಒಂದು 11 ಗಂಟೆ ಹಂಗೆ ಬಂದು ಅವ್ರು ಪೂಜೆ ಮುಗಿಸ್ಕೊಂಡು ಹೋಗಿದ್ದೆ, ನಾನು 1 ಗಂಟೆ ಹಂಗೆ ಹಾಲ್ಗಾದರೂ ಹೋಗಿ ಬರ್ತಿದ್ದೆ. ಬಟ್ ಆಗಲಿಲ್ಲ. ಆಮೇಲೆ ಜನ ಇದ್ದರು, ಅವರಿಗೆಲ್ಲ ಊಟಕ್ಕೆ ಬಡಿಸ್ಲೇಬೇಕಿತ್ತು. ಅಂದರೆ ಅಮ್ಮ ದಾದಾ ಪೂಜೆ ಕೂತಿರೋದ್ರಿಂದ ಈಗ ಬಂದವರಿಗೆಲ್ಲ ಜ್ಯೂಸ್ ಕೊಡೋದಾಗಲಿ ಅದೆಲ್ಲ ನಾನೇ ಮಾಡಬೇಕಿತ್ತು. ಮತ್ತು ಯಾರೂ ಇರಲಿಲ್ವಲ್ಲ, ಅತ್ತಿಗೆಲ್ಲ ಬರೋ ಸ್ವಲ್ಪ ಲೇಟ್ ಆಗಿತ್ತು. ಅದಕ್ಕೋಸ್ಕರ ಮತ್ತು ನಾನು ಹೋಗೋಕ್ಕೆ ಹೋಗಲಿಲ್ಲ. ಮತ್ತು ಬೆಳಗಿಂದ ಕೆಲಸ ಮಾಡಿ ಟಯರ್ಡ್ ಆಗಿತ್ತು, ಬೇಡ ಅಂತ ಅಲ್ಲೇ ಬಿಟ್ಟೆ. ನೆಕ್ಸ್ಟ್
ಅವ್ರು ಇವಾಗ ಏನು ಅಂದ್ಕೊಂತಾರೋ ಗೊತ್ತಿಲ್ಲ. ನೆಕ್ಸ್ಟ್ ದಿನ ದೇವ್ರ ಕಾರ್ಯ ಆಗಿತ್ತು. ಅವತ್ತು ಹಾಗೆ ಕೆಲಸ ಫುಲ್ ಕೆಲಸನೇ ಆಯಿತು. ಅದು ಅಲ್ಲಿ ಮನೆ ಹತ್ರ, ಹಳೆ ಮನೆ ಹತ್ರ ಆಗಿರೋದ್ರಿಂದ ಅಲ್ಲೂ ವೀಡಿಯೋಸ್ ಜಾಸ್ತಿ ಯಾರೂ ಮಾಡಿಲ್ಲ. ಯಾರೋ ನಮ್ಮ ದಿಯಾನೋ ಯಾರೋ ಮಾಡಿರೋದು 1-2 ವೀಡಿಯೋ ಇದೆ, ಅದನ್ನು ಹಾಕ್ತೀನಿ ಅಷ್ಟೇ. ಇದಿಷ್ಟ ಆಗಿತ್ತು. ಅದಕ್ಕೋಸ್ಕರ ನಂಗೆ ಒಂದು 4 ಡೇಸ್ ಹತ್ತತ್ರ ಆಯ್ತು ಅನಿಸುತ್ತೆ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇದೇ ರೀಸನ್ನು. ಚೆನ್ನಾಗಿ ಕರೆಕ್ಟಾಗಿ ವೀಡಿಯೋಸ್ ಮಾಡ್ಕೊಂಡಿದ್ರೆ ಎಲ್ಲ ನೀಟಾಗಿ ಅಪ್ಲೋಡ್ ಮಾಡ್ಬೋದಿತ್ತು. ಬಟ್ ಯಾವುದೂ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಇನ್ನು ಏನಾದರೂ ಫಂಕ್ಷನ್ ಇನ್ನು ಸ್ಟಾರ್ಟ್ ಆಗುತ್ತಲ್ಲ, ಇನ್ನು ಒಂದು 2 ಮಂತ್ಸ್ ನೆಕ್ಸ್ಟು ಲಕ್ಷ್ಮೀ ಪೂಜೆ, ಗಣೇಶ ಚತುರ್ಥಿ ಆ ಥರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರ್ತಾ ಇರುತ್ತೆ. ಇನ್ನು 1 ಮಂತ್ 2 ಮಂತ್ಸ್ ಮಳೆ ಇರುತ್ತೆ. ಅದರಲ್ಲಿ ಆಗಲ್ಲ ಬಿಟ್ಟರೆ ಅದರಲ್ಲೆಲ್ಲ ಈ ಥರ ಬ್ಯೂಟಿಷನ್ದು ಬಗ್ಗೆ ಅಥವಾ ಮೇಕಪ್ ಬಗ್ಗೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಆ ಗ್ಯಾಪಲ್ಲಿ. ಈಗ ಮಳೆಗಾಲದಲ್ಲೆಲ್ಲ ಏನು ವೀಡಿಯೋ ಮಾಡೋದು, ಡೈಲಿ ಅದೇ ಇರುತ್ತೆ. ಬೆಳಗ್ಗೆ ಮನೇಲಿ ಕೆಲಸ ಮಾಡೋದು, ನಾನು ರೆಡಿ ಆಗೋದು, ಶಾಪಿಗೆ ಬರೋದು, ಇದೇ ಇರುತ್ತೆ. ಮತ್ತೇನು ಸಪ್ರೇಟ್ ಅಂಥದ್ದೇನು ವಿಷಯ ಇರಲ್ಲ. ಅದಕ್ಕೋಸ್ಕರ ಈ ಟೈಮಲ್ಲೆಲ್ಲ ಸ್ವಲ್ಪ ಹೇರ್ ಸ್ಟೈಲಲ್ಲಿ ಮೇಕಪ್ ಆ ಥರದ್ದು ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮತ್ತು ಇದಾಗಿತ್ತಾ, ಇದನ್ನು ಈಗ 2 ವೀಡಿಯೋಸ್ ಸ್ವಲ್ಪ ಇದಾಯ್ತಾ, ಜಾಸ್ತಿ ಇಲ್ಲ, ಅದನ್ನು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಏನು ವೀಡಿಯೋ ಹಾಕೋಕ್ಕಾಗತ್ತೆ ನೋಡ್ತೀನಿ. 1-2 ವೀಡಿಯೋಸ್ ಇದೆ, ಅದೆರಡು ಅಪ್ಲೋಡ್ ಮಾಡ್ತೀನಿ. ಓಕೆ, ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಿಮ್ಮದು ನೀವು ಒಂದೊಂದು ಡೇ ಹಿಂಗೆ ನನಗೆ ಗೊತ್ತಿರೋ ಸರ್ಕಲ್ಸ್ ಆದರೂ, ನೀವೇ ನನಗೆ ಗೊತ್ತಿರೋ ಜನ ಆದರೂ ಒನ್ ಡೇ ನೀವು ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆ ಇಡಿ, ಅಥವಾ ಒನ್ ಡೇ ಯಾರಿಗಾದ್ರೂ ಶೇರ್ ಮಾಡಿ. ಒನ್ ಡೇ ನನಗೋಸ್ಕರ ಸ್ವಲ್ಪ ಒನ್ ಡೇ ನಿಮ್ಮ ಟೈಮಿಂಗಲ್ಲಿ 1 ಮಿನಿಟ್ 2 ಮಿನಿಟ್ಸ್ ನನಗೋಸ್ಕರ ಇಡಿ ಪ್ಲೀಸ್. ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ನನ್ನ ಫಸ್ಟ್ ಬ್ಲಾಗ್ನ ಶೇರ್ ಮಾಡಿ. ಅವರೆಲ್ಲ ಓಪನ್ ಮಾಡ್ತಾರೆ, ವ್ಯೂಸ್ ಆಗುತ್ತೆ, ಸಬ್ಸ್ಕ್ರೈಬ್ ಆಗುತ್ತೆ. ಆದಷ್ಟು ಪ್ಲೀಸ್ ನೀವು ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ನೀವು ನಂಗೆ ಮೆಸೇಜ್ ಹಾಕಿ, ಯಾರಿಂದ ನಾನು ಇಷ್ಟು ಮಾಡಿಸಿದ್ದೀನಿ ಅಂತ. ನಾನು ಜಸ್ಟ್ ಒಂದು ಥ್ಯಾಂಕ್ಸ್ ಆದರೂ ಹೇಳ್ತೀನಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ಇನ್ಮೇಲೆ ಅದೇ ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು. ಶಾಪಲ್ಲೇ ಇರ್ತೀನಲ್ಲ, ವೀಡಿಯೋಸ್ ಮಾಡ್ಬೋದು. ಓಕೆ, ಇವತ್ತು ನೆಕ್ಸ್ಟ್ ವೀಡಿಯೋಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಓಕೆ, ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ವಿಡಿಯೋ ಇದೆ. ಅದು ಬಂದುಬಿಟ್ಟು ನಂದು ಫ್ರೆಂಡನ ತಂಗಿ ಅಂತ ಹೇಳಿದ್ನಲ್ಲ, ನನಗೆ ಫ್ರೆಂಡನ ತಂಗಿ ಪ್ರಮೀಳಾ ಅಂತ. ಆಮೇಲೆ ನನ್ನ ಫ್ರೆಂಡನ ತಮ್ಮ ಮಹೇಂದ್ರನ ತಮ್ಮ ಸಂದೀಪು, ರೇಷ್ಮನ್ ತಂಗಿ ಪ್ರಮೀಳಾ. ಇವ್ರದ್ದು ಪ್ರಮೀಳಾ ಮತ್ತು ಸಂದೀಪನ ಮದುವೆ ಆಗಿತ್ತು. ನಾನು ಅದೇ ಮದುವೆಗೆ ಹೋಗ್ಬೇಕಿತ್ತು, ಹೋಗಲಿಲ್ಲ. ನೆಕ್ಸ್ಟು ನೆಂಟ್ರೂಟಕ್ಕೆ ಹೋಗಬೇಕಿತ್ತು, ಬೀಗ್ರೂಟಕ್ಕೆ, ಅದಕ್ಕೂ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟು ಅವ್ರ ಮನೆಗೆ ಬೀಗ್ರೂಟದ ದಿನವೇ, ಅಂದರೆ ಮದುವೆ ದಿನವೇ ಸಂಜೆ ಒಳಗಡೆ ಕರ್ಕೊಳ್ಳೋ ಶಾಸ್ತ್ರ ಮಾಡ್ತಾರಲ್ಲ, ಅಲ್ಲಿಗೆ ಹೋದಾಗ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಜಸ್ಟ್ ನೋಡಿಕೊಂಡು ಬಂದಿದ್ವಿ. ಅದರಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋ ತೊಗೊಂಡಿದ್ದೀನಿ. ಅದೀಗ ಆ ವಿಡಿಯೋ ಅವರಿಗೂ ಶೇರ್ ಮಾಡಬೇಕು, ಅದ್ರ ಜೊತೆಗೆ ಈ ವ್ಲಾಗಲ್ಲೂ ಇರಲಿ ಅಂತ ಹಾಕ್ತಾಯಿದ್ದೀನಿ. ಅದು ನೋಡ್ಕೊಂಡು ಬನ್ನಿ. ಮತ್ತಿನ್ನೇನು, ಇಷ್ಟೇ ಆಗಿತ್ತು ಇವತ್ತು ವಿಡಿಯೋ. ಓಕೆ, ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು, ಪ್ಲೀಸ್ ಬಾಯ್. ಓಕೆ, ಇದು ನಮ್ಮ ಮನೇಲಿ ಸತ್ಯನಾರಾಯಣ ಕಥೆ ಇತ್ತಲ್ಲ, ನಮ್ಮ ಮನೇಲೇ ಇತ್ತು. ದೇವ್ರ ಕಾರ್ಯ ಅಲ್ಲ, ಸತ್ಯನಾರಾಯಣ ಕಥೆ. ಫಸ್ಟ್ ಡೇ ಇತ್ತು, 23 ಇತ್ತಲ್ಲ, ಆ ಕಾರ್ಯತೆ ಅವತ್ತು ದಿಯನಿಗೆ ಈ ಥರ ರೆಡಿ ಮಾಡಿದ್ದೆ ನಾನು. ಒಂದು ಸೀರೆ ಇತ್ತು, ಇದು ಅಮ್ಮನ ಸೀರೆ, ನಮ್ಮ ಅಮ್ಮನ ಸೀರೆ. ಅದನ್ನೇ ಕಟ್ ಮಾಡಿ ನೀಟಾಗಿ, ಅವಳಿಗೆ ಸ್ಲೀವ್ಲೆಸ್ ಆಗಿದ್ದರೆ ಅವಳು ಆರಾಮಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಬೇಕಾದ್ರೆ ಅದೇ ಡ್ರೆಸ್ಸಲ್ಲಿ ಇರ್ತಾಳೆ. ಸ್ಲೀವ್ ಏನಾದ್ರು ಒಂಚೂರು ಚುಚ್ತಾ ಇದೆ ಅಂತ ಹೇಳಿದ್ರು ಅವಳು ಹಾಕಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಅವಳಿಗೆ ಏನೋ ಡ್ರೆಸ್ ಸ್ಟಿಚ್ ಮಾಡೋದಿದ್ರು ಸ್ಲೀವ್ಲೆಸ್ ಆಗೇ ಸ್ಟಿಚ್ ಮಾಡ್ತೀನಿ. ಅದನ್ನೊಂದು ಗೌನ್ ಥರ ಫಸ್ಟ್ ಹೊಲ್ಕೊಂಡಿದ್ದೀನಿ. ಆಮೇಲೆ ಅದ್ರ ಮೇಲ್ಗಡೆ ಅದು ಶಾಲ್ ಬಂದಿದೆಯಲ್ಲ ಬಾರ್ಡರು, ಅದನ್ನು ಪ್ಲೀಟ್ಸ್ ಹಾಕಿಬಿಟ್ಟು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. तस्य कुमारकस्य मक्लस्य गजानन नामधेय शत्रो जन्मराशो यातस्य गजानन नामधेयस्य तेषां गणशिव एकादशस्थानेषु बलप्राप्त्यर्थं तस्य कान्तायाः रम्या राशो जातायाः रम्या नाम्याः एकरष्टस्थानगताः तेषां गणशिव एकादशस्थानेषु बलप्राप्त्यर्थं जातायाः धिया नाम्याः एकरष्टस्थानगताः तेषां गणशिव एकादशस्थानेषु बलप्राप्त्यर्थं कुटुंब परिवार मम ಅಲ್ಕ ಎಷ್ಟನೇ ವರ್ಷದ ಪ್ರವೇಶಲ್ವಾ? ಇದು 6ನೇ ವರ್ಷ ಮುಗಿಯುತ್ತದೆ. 6ನೇ ವರ್ಷ ಅಲ್ಲ, ಮುಗಿದು 7ನೇ ವರ್ಷ ಶುರುವಾಯಿತು. ಮಮ ಅಲ್ಕ ಲೋಕ सर्वेषां सह कुटुम्बानां सह परिवाराणां क्षेमस्थैर्य शुभ अभय आयुष्य आनंद आयुरारोग्यैश्वर्यावृद्ध्यर्थं प्रमुखधर्मार्थकाममोक्ष चतुर्विध पुण्यपुरुषार्थफलसिद्ध्यर्थं यजमानस्य उद्योगक्षेत्रे व्यापारक्षेत्रे व्यवहारक्षेत्रे यशः कीर्ति जयप्राप्त्यर्थं पुत्र पौत्रादि अनवच्छिन्न सन्ततिवर्धे कीर्तिलाभ
ಪಾಪಕರ್ಮಗಳು ಲೋಕದೋಷಗಳು ಯಾವುದೇ ಇದ್ದರೂ ಕೂಡ ದೂರೀಕೃತವಾಗಿ ಆಗತಾಸಿದ ಸಂಪತ್ತು ಮುಂದಿನ ದಿನಗಳಲ್ಲಿ ಸುಖ ಸಂಪತ್ತು ಸಮೃದ್ಧಿ ಕುಶೋಲಾಭ ಸಂಪೂರ್ಣವಾದಂಥ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು. ವಿಶೇಷವಾಗಿ ಮಾಡ್ತಿರುವಂಥ ಉದ್ಯೋಗದಲ್ಲಿ ಉನ್ನತವಾದಂತಹ ಸ್ಥಾನಮಾನ ಪ್ರಗತಿ ಕೀರ್ತಿ ಜಯಲಾಭಗಳು ತಮ್ಮ ಮನೆಯವರಿಗೆ ದೀರ್ಘವಾದಂತಹ ಸೌಮಾನ್ಯ ಪ್ರಾಪ್ತಿ ಮಗನ ಕುಟುಂಬಕ್ಕೂ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಬರುವಂಥ ದುರಿತಗಳು ಯಾವುದೇ ತೊಂದರೆ ತಾಪತ್ರಗಳು ಸ್ಥಳದಲ್ಲೋ ಉದ್ಯೋಗದಲ್ಲೋ ಅಥವಾ ಅನ್ಯ ಜನರಲ್ಲೂ ಆಗುವಂಥ ಯಾವುದೇ ರೀತಿ ದೃಷ್ಟಿದೋಷಗಳಿದ್ದರೂ ಕೂಡ ದೂರೀಕೃತವಾಗಿ ಇದೇ ಮದುವೆ ವಿಡಿಯೋ. ಮದುವೆ ಅಂದರೆ ಅವಳನ್ನ ಒಳಗಡೆ ತೊಗೊಳ್ತಾ ಇದ್ರು. ಒಳಗಡೆ ನಮ್ಗೆ ಗೊತ್ತಾಗಲಿಲ್ಲ ಬಂದಿದೆ ಮದುವೆ ದಿಬ್ಬಣ ಕರ್ಕೊಂಡು ಬಂದರು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು. ಆಮೇಲೆ ಹೋದಾಗ ಅಲ್ಲಿ ತುಂಬ ಜನ ಇದ್ದರು ಮತ್ತು ಮುಂದ್ಗಡೆ ಹೋಗಲಿಲ್ಲ. ಅವಳು ತುಂಬ ವರ್ಷದಿಂದ ನನಗೆ ಗೊತ್ತು. ಅವಳು ತುಂಬ ನಮ್ಗಿಂತೆಲ್ಲ ಚಿಕ್ಕವಳು. ಅವಳು ಚೆನ್ನಾಗಿರಲಿ, ಅವಳ ಲೈಫು ಮುಂದೆ ಚೆನ್ನಾಗಿರ್ಬೇಕು. ಅವಳ ಲೈಫು ಹ್ಯಾಪಿ ಮ್ಯಾರಿಡ್ ಲೈಫ್ ಸಿಸ್ ಚೆನ್ನಾಗಿರು. ನೆಕ್ಸ್ಟ್ ಇದೆ ನಮ್ಮ ಮನೆಯದು ದೇವ್ರ ಕಾರ್ಯದ ವಿಡಿಯೋ. ಇದು ಅದ್ರ ಜೊತೆಗೆ ಮಿಕ್ಸ್ ಆಗತ್ತೆ ಅಂತ ಸಪ್ರೇಟ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಡೇನೇ ದೇವ್ರ ಕಾರ್ಯ ಇತ್ತಲ್ಲ ಅದ್ರದ್ದು ವಿಡಿಯೋ. ತುಂಬ ಚಿಕ್ಕ ವಿಡಿಯೋ ಇದು. ಊಟಕ್ಕೆ ಬಂದಿದ್ರು. ಅಲ್ಲಿ ಜಾಗ ಇರಲಿಲ್ಲ, ಮಳೆನೂ ಜೋರಾಗಿತ್ತು. ಅಲ್ಲಿ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದೀನಲ್ಲ ಅದು ನಾನು ಮತ್ತು ನಮ್ಮ ಮನೆಯವ್ರ ತಮ್ಮ ಬಡಿಸ್ತಾ ಇದ್ವಿ ಊಟನ. ನಮ್ಮ ಮನೆಯವರೇ ಸೇರಿಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ ನಾವೇ ಸೇರ್ಕೊಂಡು ಮಾಡ್ಕೊಂಡ್ವಿ. ಎಲ್ಲ ಚೆನ್ನಾಗಾಯ್ತು, ಎಲ್ಲ ಮಾಡಿದ್ವಿ. ಓಕೆ, ಚೆನ್ನಾಗಾಯಿತು ಊಟ. ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಏನು ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ, ಬಟ್ ಓಕೆ. ನೆಕ್ಸ್ಟ್ ಇದೇ ಲಾಸ್ಟ್ ಆಗಿರುತ್ತೆ ಈ ವಿಡಿಯೋದಲ್ಲಿ. ಈ ವಿಡಿಯೋ ನೆಕ್ಸ್ಟು ಇದೆಲ್ಲ ಮುಗಿಸಿ ಅವತ್ತು ಫುಲ್ ಕೆಲಸ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸನೇ. ಇದು ನೆಕ್ಸ್ಟ್ ಡೇ ವಿಡಿಯೋ. ಯಾಕಂದರೆ ನಮ್ಮ ಅತ್ತಿಗೆ ಅವರು ಮನೆಗೆ ಹೋಗ್ತೀನಿ ಅಂತ ರೆಡಿಯಾಗಿದ್ದರು. ಆಮೇಲೆ ಹೂವೆಲ್ಲ ಇತ್ತಲ್ಲ ಒನ್ ಡೇ ಮೊದಲೊಂದು ಅದು ಆ ಹೂವು ಇಟ್ಟು ಮಲ್ಲಿಗೆ ಭಟ್ಕಳ ಮಲ್ಲಿಗೆ ಅವ್ರಿಗೆ ತಲೆ ಎಲ್ಲ ಹೇರ್ ಸ್ಟೈಲೆಲ್ಲ ಮಾಡಿ ತಲೆ ಎಲ್ಲ ಬಾಚಿ ಕೊಟ್ಟೆ. ಅವ್ರಿಗೆ ಖುಷಿ ಆಯಿತು. ನೋಡಿ ಹೇಗೆ ಬಂದಿದೆ, ಚೆನ್ನಾಗಿದೆಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.